ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 2ನೇ ವಾಕ್ಯ. ಹಸುಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಅಪೊಸ್ತಲನಾದ ಪೇತ್ರನು ತನ್ನ ಪತ್ರಿಕೆಯನ್ನು ಆಸ್ಯ, ಕಪದೋಕ್ಯ, ಬಿಥುನ್ಯ, ಪೊಂತ, ಗಲಾತ್ಯ ಎಂಬ ಸೀಮೆಗಳಲ್ಲಿ ಚದುರಿರುವಂತಹ ಜನರಿಗೆ ಪತ್ರಿಕೆಯನ್ನು ಬರೀತಾ ಇರುವಾಗ ಆತ ಹೇಳ್ತಾನೆ, ನೀವು ಹಸು ಮಕ್ಕಳ ಹಾಗೆ ಅಥವಾ ಈಗ ಹುಟ್ಟಿದ ಮಕ್ಕಳ ಹಾಗೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಕನ್ನಡದಲ್ಲಿ ಪಾರಮಾರ್ಥಿಕವಾದ ಶುದ್ಧ ಹಾಲು ಎಂಬುದಾಗಿ ಮಾತ್ರ ಕೊಟ್ಟಿದ್ದಾರೆ. ಆದರೆ ಇತರೆ ಭಾಷೆಗಳಲ್ಲಿ ಮತ್ತು ಇಂಗ್ಲಿಷ್ಗಳಲ್ಲಿ ವಾಕ್ಯವೆಂಬ ಪಾರಮಾರ್ಥಿಕವಾದ ಶುದ್ಧ ಹಾಲು ಅಂತ ಕೊಟ್ಟಿದ್ದಾರೆ. ವಾಕ್ಯ. ಹಾಗಾದರೆ ಯಾವ ಹಾಲನ್ನು ಕುಡಿಬೇಕು? ಸಾಧಾರಣವಾಗಿ ನಮಗೆ ಗೊತ್ತು, ಮಕ್ಕಳಿಗೆ ಹಾಲನ್ನು ಕೊಡ್ತಾರೆ. ಬೆಳೆಯುವುದಕ್ಕೆ ಬಹಳ ಪ್ರಯೋಜನಕಾರಿಯಾದ ಪೋಷಕಾಂಶಗಳಿರುವಂತಹ ಒಂದು ವಸ್ತುವಾಗಿದೆ ಹಾಲು. ಈಗ ಪೇತ್ರ ದೇವರ ವಾಕ್ಯವನ್ನು ಹಾಲಿಗೆ ಕಂಪೇರ್ ಮಾಡಿ ಮಾತಾಡ್ತಾನೆ. ನೀವೇನು ಮಾಡಬೇಕು? 1ನೇ ವಾಕ್ಯದಿಂದ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ವಾಕ್ಯವೆಂಬ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಹಾಗಾದರೆ ಈ ವಾಕ್ಯವನ್ನು ಅನೇಕ ವಸ್ತುಗಳಿಗೆ ವಿವಿಧ ಭಕ್ತರುಗಳು ಹೋಲಿಸಿರೋದನ್ನು ನೋಡ್ಬೋದು. ಯಾಕೋಬ ವಾಕ್ಯವನ್ನು ಕನ್ನಡಿಗೆ ಹೋಲಿಸಿದ್ದಾನೆ. ವಾಕ್ಯ ಕನ್ನಡಿ ಥರ ಅಂತ ಹೇಳ್ತಾನೆ. ಯಾಕೆಂದರೆ ಕನ್ನಡಿ ನೋಡಿಕೊಂಡಾಗ ನಮ್ಮಲ್ಲಿರುವಂಥ ಕೊರತೆಗಳು ತೋರಿಸುತ್ತೆ. ಆ ಕನ್ನಡಿ ನೋಡಿಕೊಂಡು ನಾವೇನು ಮಾಡ್ಬೋದು? ನಮ್ಮ ಮುಖದಲ್ಲಿರುವಂತಹ, ಶರೀರದಲ್ಲಿರುವಂತಹ ಕೊರತೆಗಳನ್ನು ಅಥವಾ ಏನಾದರೂ ಕಲೆಯಾಗಿದ್ದರೆ ಅದನ್ನು ಕ್ಲಿಯರ್ ಮಾಡ್ಕೋಬಹುದು. ಅದಕ್ಕೆ ಕನ್ನಡಿ ಸಹಾಯ ಮಾಡುತ್ತೆ. ಆಗ ವಾಕ್ಯ ಏನು ಮಾಡುತ್ತೆ? ಕನ್ನಡಿ ಥರ ನಮಗೆ ನಮ್ಮ ತಪ್ಪುಗಳನ್ನು ತೋರಿಸುತ್ತೆ. ಇಲ್ಲಿ ಪೇತ್ರ ಹೇಳ್ತಾನೆ, ವಾಕ್ಯ ಕನ್ನಡಿ ಮಾತ್ರ ಅಲ್ಲ, ಇದು ವಾಕ್ಯ ಒಂದು ಹಾಲಿದ್ದಂಗೆ. ಈ ಹಾಲನ್ನು ಕುಡಿಬೇಕು ನಾವು. ಅದು ಯಾವ ರೀತಿಯಲ್ಲಿ? ನಾವು ವಿಸರ್ಜಿಸಬೇಕಾದದ್ದನ್ನೆಲ್ಲ ವಿಸರ್ಜಿಸಿ ಹಸು ಮಕ್ಕಳ ಹಾಗೆ ಪಾರಮಾರ್ಥಿಕವಾದ ವಾಕ್ಯವೆಂಬ ಶುದ್ಧ ಹಾಲನ್ನು ಬಯಸಬೇಕು. ಅದನ್ನು ನಾವು ನಿರೀಕ್ಷಿಸಬೇಕು, ಅದನ್ನು ಇಷ್ಟಪಡಬೇಕು. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಈ ವಾಕ್ಯ ಕೇಳೋದಾಗಲಿ, ವಾಕ್ಯ ಓದೋದಾಗಲಿ ಅನೇಕರಿಗೆ ಇಷ್ಟ ಇಲ್ಲ. ಅವರು ದೇವರ ಮಕ್ಕಳೇ, ಅವರು ವಾಕ್ಯ ಓದಬೇಕು ಅಂತ ಆಸೆ ಇರೋರೆ, ಸಭೆಗೆ ಬರೋರೆ. ಆದರೆ ವಾಕ್ಯದಲ್ಲಿ ಅವರಿಗೆ ಆಸಕ್ತಿ ಅನೇಕರಿಗೆ ಕಡಿಮೆಯಾಗಿದೆ. ಎಷ್ಟೋ ಜನ ವಾಕ್ಯ ಪ್ರಸಂಗ ಕೇಳಬೇಕಾದ್ರೆ ನಿದ್ದೆ ಮಾಡೋದನ್ನು ನೋಡಬಹುದು. ವಾಕ್ಯ ಓದಬೇಕಾದ್ರೆ, ಪಾಸ್ಟರ್ ಬೈಬಲ್ ಓದಬೇಕಾದ್ರೆ ನನಗೆ ನಿದ್ದೆ ಬರುತ್ತೆ ಅಂತ ಹೇಳುವಂಥ ಅನೇಕರು ಇದ್ದಾರೆ. ಕಾರಣ ಏನು? ಈ ವಾಕ್ಯ ಏನು ಮಾಡುತ್ತೆ? ಮುಂದೆ ಓದುವಾಗ ಅದರಿಂದ ಬೆಳೆಯುತ್ತಾ ರಕ್ಷಣೆ ಹೊಂದುವಿರಿ. ಹಾಗಾದರೆ ಈ ವಾಕ್ಯ ಏನು ಮಾಡುತ್ತೆ? ಇದು ನಮ್ಮನ್ನು ಬೆಳೆಯುವಂತೆ ಮಾಡುವಂಥದ್ದಾಗಿದೆ. ಇದು ನಮ್ಮನ್ನು ಬೆಳೆಸುವಂಥದ್ದಾಗಿದೆ. ನಮಗೆ ಒಂದು ಬೆಳವಣಿಗೆಯನ್ನು ಕೊಡುವಂಥದ್ದಾಗಿದೆ ಈ ದೇವರ ವಾಕ್ಯ. ಹಾಗಾದರೆ ನಾವು ಪ್ರತಿ ದಿವಸ ಆಹಾರವನ್ನು ತೆಗೆದುಕೊಳ್ತೀವಿ, ಊಟ ಮಾಡ್ತೀವಿ, ಹಾಲು ಕುಡಿತೀವಿ. ಅದೆಲ್ಲ ಯಾತಕ್ಕೋಸ್ಕರವಾಗಿ? ನಾವು ಬೆಳೆಯುವುದಕ್ಕೋಸ್ಕರವಾಗಿ. ನಾವು ಶಾರೀರಿಕವಾಗಿ ಬೆಳೀಬೇಕು ಎಂಬ ಉದ್ದೇಶದಿಂದಲೇ ನಾವು ಪ್ರತಿ ದಿವಸ ಊಟ ಮಾಡ್ತೀವಿ, ಅಥವಾ ಹಾಲು ಕುಡಿತೀವಿ, ಅಥವಾ ಇತರ ತಿಂಡಿಗಳನ್ನ ತಿಂತೀವಿ, ಹಣ್ಣನ್ನು ತಿಂತೀವಿ. ಉದ್ದೇಶ ಇಷ್ಟೇ, ನಾನು ಬಲಹೀನನಾಗಬಾರ್ದು, ನಾನು ಬಲಶಾಲಿ ಆಗಬೇಕು. ಶಾರೀರಿಕವಾಗಿ ಬಲವಾಗುವುದಕ್ಕಾಗಿ ನಾವು ಆಹಾರವನ್ನು ತೆಗೆದುಕೊಳ್ತೀವಿ. ಈಗ ಪೇತ್ರ ಹೇಳ್ತಾನೆ, ಶರೀರದ ಬಲಕ್ಕೋಸ್ಕರವಾಗಿ ಈ ಲೋಕದಲ್ಲಿರುವಂತಹ ಹಸು ಹಾಲಾಗಿರ್ಬೋದು, ಎಮ್ಮೆ ಹಾಲಾಗಿರ್ಬೋದು, ಇನ್ಯಾವುದೋ ಆಹಾರವಾಗಿರ್ಬೋದು ಎಲ್ಲ ತಗೊಳ್ತೀರಾ. ಆದರೆ ಆತ್ಮೀಕವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ವಾಕ್ಯವೆಂಬ ಹಾಲನ್ನು ಕುಡಿಬೇಕು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ
ಶಾರೀರಿಕ ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳಿರುವ ಆಹಾರವನ್ನು ತಿನ್ನುವುದಕ್ಕೆ ನಮಗೆ ಗೊತ್ತಿದೆ, ನಾವು ಅದನ್ನು ತಗೊಳ್ತಾ ಇದ್ದೀವಿ, ಒಳ್ಳೆಯದೇ. ಆದರೆ ನೀವು ಆತ್ಮೀಕವಾಗಿ ಬೆಳವಣಿಗೆ ಹೊಂದಬೇಕೆಂಬುದನ್ನು ಮರೆಯಬಾರ್ದು. ಆತ್ಮೀಕವಾಗಿ ನಾವು ಬೆಳಿಬೇಕೆಂಬುದಾಗಿ ದೇವರು ಇಷ್ಟಪಡ್ತಾರೆ. ಹಾಗಾದರೆ ಆತ್ಮೀಕವಾಗಿ ಬೆಳೆಯುವುದಕ್ಕಿರುವಂತಹ ಒಂದೇ ಒಂದು ಮಾರ್ಗ ದೇವರ ವಾಕ್ಯವೆಂಬ ಹಾಲನ್ನು ಕುಡಿಯೋದು, ಅದನ್ನು ಬಯಸೋದು. ನಿರಂತರವಾಗಿ ವಾಕ್ಯವನ್ನು ಓದಿ, ಆ ವಾಕ್ಯವನ್ನು ಧ್ಯಾನಿಸಿ, ವಾಕ್ಯದ ಸತ್ಯಗಳನ್ನು, ಗೂಢಾರ್ಥಗಳನ್ನು ತಿಳಿದುಕೊಂಡವರಾಗಿ ನಾವು ದೇವರ ಸನ್ನಿಧಾನದಲ್ಲಿ ಮುಂದೆ ಸಾಗುವುದಾದರೆ ನಾವು ಆತ್ಮೀಕವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ನಿರಂತರವಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸುತ್ತಾ ನಿನ್ನ ವಾಕ್ಯದಿಂದ ಬೆಳವಣಿಗೆಯನ್ನು ಹೊಂದುವಂತಹ ಒಂದು ಅನುಭವಕ್ಕೆ ನನ್ನನ್ನು ನಡೆಸು ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಕಾರಣ ನೀವು ಬೆಳವಣಿಗೆ ಹೊಂದಬೇಕೆಂಬುದು ದೇವರ ಆಸೆ. ನೀವು ಬೆಳವಣಿಗೆ ಹೊಂದಿ ಬಲಶಾಲಿಗಳಾಗಿ ನಿಲ್ಲಬೇಕೆಂಬುದು ದೇವರ ಆಸೆ. ಯಾಕೆ? ಬಲವಿಲ್ಲದಿದ್ದರೆ ಸೈತಾನ್ ನಮ್ಮನ್ನು ಬೀಳಿಸ್ತಾನೆ. ನಾವು ಸ್ಟ್ರಾಂಗ್ ಅಲ್ಲದಿದ್ದರೆ ಸೈತಾನ ಶೋಧನೆ ತಂದು ನಮ್ಮನ್ನು ಬೀಳಿಸ್ತಾನೆ. ಈ ದಿವಸಗಳ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ಆ ವಾಕ್ಯವೆಂಬ ಹಾಲನ್ನು ಕುಡಿದು ಬೆಳವಣಿಗೆ ಹೊಂದಿ ಶತ್ರುವಿನ ಎಲ್ಲ ತಂತ್ರಗಳಿಗೆ ವಿರುದ್ಧವಾಗಿ ನಿಲ್ಲುವುದಕ್ಕೆ ನೀನು ಸಹಾಯ ಮಾಡು ಎಂಬುದು ನಮ್ಮ ಪ್ರಾರ್ಥನೆ ಆಗಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಿ ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಅಪ್ಪ, ವಾಕ್ಯವೆಂಬ ಹಾಲನ್ನು ಕುಡಿದವರಾಗಿ ಕರ್ತನೆ, ನಾವು ಆತ್ಮದಲ್ಲಿ ಬೆಳವಣಿಗೆ ಹೊಂದುವಂತೆ, ಬಲಶಾಲಿಗಳಾಗಿ ನಿಲ್ಲುವ ಹಾಗೆ, ಸೈತಾನ್ನ ತಂತ್ರಗಳನ್ನು ಎದುರಿಸಿ ನಿಲ್ಲುವಂತಹ ಒಂದು ಶಕ್ತಿಯನ್ನು ಅದರ ಮೂಲಕ ಹೊಂದಿಕೊಳ್ಳುವಂತೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನು ನಿನ್ನ ಹೆಸರು ಒಪ್ಪಿಸಿಕೊಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.